ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ದಿಲ್ಲಿಯಲ್ಲಿ ಇವತ್ತು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇಟ್ಟುಕೊಂಡಿದ್ದಾರೆ. ದಿಲ್ಲಿಯ ಕಾಂಗ್ರೆಸ್ ವಾರ್ ರೂಮ್ ಅಂತ ಏನು ಮಾಡ್ಕೊಂಡಿದ್ದಾರೆ. ಈ ವಾರ್ ರೂಮ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ದಿಲ್ಲಿಯ ಜಿಆರ್ಜಿ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ನ ವಾರ್ ರೂಮ್. ಈ ಸಭೆಯಲ್ಲಿ ಭಾಗವಹಿಸೋಕೆ ದಿಲ್ಲಿಯತ್ತ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಈಗ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಸೇರಿ ಹಲವರು ಭಾಗಿಯಾಗುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಲಿಗೆ ಬಂದಿರುವ 21 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಆಯ್ಕೆಗೆ ರಾಜ್ಯ ನಾಯಕರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಇವತ್ತು ಚರ್ಚೆಯನ್ನು ನಡೆಸ್ತಾರೆ. ಜಾತಿವಾರು, ಪ್ರದೇಶವಾರು ಪ್ರಾಶಸ್ತ್ಯ ಕುರಿತು ಸಮಾಲೋಚನೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆಯ್ಕೆ ಬಳಿಕ ಉಂಟಾಗುವಂತಹ ಭಿನ್ನಮತ ಹತ್ತಿಕ್ಕೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ. ಹಾಗೂ ಎಲ್ಲೆಲ್ಲಿ ಜೆಡಿಎಸ್ಗೆ ಟಿಕೆಟ್ ಅನ್ನು ಬಿಟ್ಕೊಡ್ಬೇಕು, ಅಲ್ಲಿ ಕ್ಷೇತ್ರಗಳ ಕತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಚರ್ಚೆ ನಡೆಸ್ತಾರೆ. ಜೊತೆಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಹಾಲಿ ಎಂಪಿಗಳಲ್ಲಿ ಎಷ್ಟು ಜನಕ್ಕೆ ಈಗ ಟಿಕೆಟ್ ಕೊಡಬೇಕು, ಎಷ್ಟು ಜನಕ್ಕೆ ನಿರಾಕರಿಸಬೇಕು, ಹೊಸಬರು ಎಷ್ಟು ಜನ, ಜಾತಿವಾರು ಪ್ರಾತಿನಿಧ್ಯ, ಪ್ರದೇಶವಾರು ಪ್ರಾತಿನಿಧ್ಯ ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಚರ್ಚೆಯನ್ನು ಇವತ್ತು ನಡೆಸಲಾಗುತ್ತೆ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ಈ ರೀತಿ ಎಲ್ಲ ಅಂಶಗಳನ್ನು ಮಾನದಂಡವಾಗಿಟ್ಕೊಂಡು ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಚುನಾವಣೆಯ ಕಾವು ಜೋರಾಗ್ತಾ ಇದ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಪಟಾಪಟ ಅಂತ ಹೇಳಿ ಟಿಕೆಟನ್ನು ಹಂಚಿಕೆ ಮಾಡಿ ಚುನಾವಣೆಗೆ ರೆಡಿಯಾಗುವಂಥ ಒಂದು ತವಕ ಈಗ ಕಂಡು ಬರ್ತಾ ಇರುವಂಥದ್ದು. ಅದರಂತೆ ಕಾಂಗ್ರೆಸ್ ಕೂಡ ಇವತ್ತು ಸಭೆಯನ್ನು ನಡೆಸ್ತಾ ಇದೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದಿಲ್ಲಿಯಿಂದ ಲೈವ್ ಇದ್ದಾರೆ. ಹರೀಶ್, ಇವತ್ತು ಕಾಂಗ್ರೆಸ್ ವಾರ್ ರೂಮ್ನಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಡೆಯುತ್ತೆ ಅನ್ನುವಂಥ ವಿಚಾರ. ಕರ್ನಾಟಕದ 21 ಕ್ಷೇತ್ರಗಳೇನು ಕಾಂಗ್ರೆಸ್ ಪಾಲಿಗೆ ಅಂತ ಏನು ಫಿಕ್ಸ್ ಆಗ್ತಾ ಇದೆ, ಅದರಲ್ಲಿ ಯಾರು ಟಿಕೆಟ್ ಕೊಡಬೇಕು, ಪ್ರದೇಶವಾರು ಹಾಗೂ ಜಾತಿವಾರು ಪ್ರಾತಿನಿಧ್ಯ ಎಲ್ಲವನ್ನ ಪರಿಗಣಿಸಿ ಚರ್ಚೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಒಂದು ಸಂಭಾವ್ಯ ಪಟ್ಟಿಯನ್ನು ತೆಗೆದುಕೊಂಡೇ ಬರ್ತಾ ಇದ್ದಾರೆ ಹಾಗಾದರೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ದಿಲ್ಲಿಯತ್ತ. ಹೌದು ಅಮರ್ ಪ್ರಸಾದ್, ಇವತ್ತು ದೆಹಲಿಯಲ್ಲಿ ಮಹತ್ವದ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. ಇದು ಪ್ರಾಥಮಿಕ ಹಂತದ ಸ್ಕ್ರೀನಿಂಗ್ ಕಮಿಟಿ ಸಭೆ. ಇಲ್ಲಿ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ರಾಜ್ಯದ ಇತರ ನಾಯಕರುಗಳು ಸೇರಿ ಇವತ್ತು ಸಭೆಯನ್ನು ನಡೆಸ್ತಾರೆ. ಮುಖ್ಯವಾಗಿ ಒಂದಷ್ಟು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತಂದಿರ್ತಾರೆ. ಒಂದು ಕ್ಷೇತ್ರದಲ್ಲಿ 2 ಅಥವಾ 3 ಸಂಭಾವ್ಯ ಅಭ್ಯರ್ಥಿಗಳಿರ್ತಾರೆ. ಆ ಎಲ್ಲ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಇವತ್ತು ಸಭೆಯಲ್ಲಿ ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾರೆ. ಯಾರಿಗೆ ಕೊಟ್ಟರೆ ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಜಾತಿವಾರು, ಪ್ರಾದೇಶಿಕವಾರು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಇವತ್ತಿನ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮುಖ್ಯವಾಗಿ ಇವತ್ತಿನ ಸಭೆಯ ಅಂತಿಮ ಅಲ್ಲ, ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಬೇಕಾಗುತ್ತೆ. ಮುಖ್ಯವಾಗಿ ಕೇಂದ್ರ ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ. ಆವತ್ತು ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದು ಫೈನಲ್ ಆಗುತ್ತೆ. ಆದರೆ ಇವತ್ತು ಪ್ರಾಥಮಿಕ ಹಂತವಾಗಿ ಯಾರ್ಯಾರೆಲ್ಲ ಅಭ್ಯರ್ಥಿಗಳು ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಯಾರು ಆಗಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಅಂತಿಮವಾದ ನಿರ್ಧಾರವನ್ನು ಕೂಡ ಇವತ್ತೇ ತೆಗೆದುಕೊಳ್ಳಲಾಗುತ್ತೆ. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮುಖ್ಯವಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕೋ ಬೇಡವಾ ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಜಾತಿವಾರು ಆಗಿರ್ಬೋದು, ಪ್ರಾದೇಶಿಕವಾರು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಕಾಂಗ್ರೆಸ್ಗೆ ಎಷ್ಟು ಸೀಟು ಅನ್ನುವಂಥದ್ದೇ ಕೂಡ ಇನ್ನೂ ಪಕ್ಕಾ ಆಗಿಲ್ಲ. ಒಂದು ಮೂಲಗಳ ಪ್ರಕಾರ 21 ಸೀಟುಗಳು ಕಾಂಗ್ರೆಸ್ಗೆ ಸಿಗಬಹುದು ಅನ್ನುವಂತಹದನ್ನ ಊಹೆಯನ್ನ ಮಾಡಲಾಗ್ತಿದೆ. ಮತ್ತೆ JDSಗೆ 7 ಸೀಟುಗಳು ಸಿಗಬಹುದು ಅನ್ನುವಂಥದ್ದು ಕೂಡ ಬಲ್ಲ ಮೂಲಗಳಿಂದ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಿಗ್ತಕ್ಕಂಥ 21 ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳು ಆಗಬೇಕು ಅನ್ನುವಂಥದ್ದು, ಮುಖ್ಯವಾಗಿ ಬಿಜೆಪಿಯನ್ನ ಎದುರಿಸಲಿಕ್ಕೆ ಮತ್ತೆ ಎಲ್ಲ ಸಮುದಾಯಗಳ ಮತವನ್ನ ಪಡೆಯುವಂತಹ ಅಭ್ಯರ್ಥಿ ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇವತ್ತು ಇನ್ನೊಂದು ಕೂಡ ಸ್ಪಷ್ಟ ಆಗುತ್ತೆ, ಕಾಂಗ್ರೆಸ್ ಎಷ್ಟು ಸೀಟನ್ನು ಇಟ್ಕೊಳ್ಬೇಕು ಮತ್ತೆ JDSಗೆ ಎಷ್ಟು ಸೀಟ್ಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಕಳೆದ ಬಾರಿ ದೇವೇಗೌಡರು ಹಾಗೂ ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸಿದ್ರು, ಚರ್ಚೆ ನಡೆಸಿದ್ರು. ರಾಹುಲ್ ಗಾಂಧಿ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ರು. ಮುಖ್ಯವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ JDSನ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಸೇರಿ ಚರ್ಚೆಯನ್ನ ಮಾಡಿ ನಂತರ ಒಂದು ಅಂತಿಮವಾದ ನಿರ್ಧಾರವನ್ನು ತಿಳಿಸ್ತಾರೆ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅವರು ಈ ಹಿಂದೆ ಹೇಳಿದ್ರು. ಹಾಗಾಗಿ ಇವತ್ತು ವೇಣುಗೋಪಾಲ್ ಅವರು ಹಾಗೂ ಡ್ಯಾನಿಶ್ ಅಲಿ ಅವರು ಕೂತು ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ಗೆ ಎಷ್ಟು ಸೀಟು ಹಾಗೂ JDSಗೆ ಎಷ್ಟು ಸೀಟು ಅನ್ನುವಂಥದ್ದು ಕೂಡ ಇವತ್ತೇ ಫೈನಲ್ ಆಗುತ್ತೆ. ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತಹ ನಿಟ್ಟಿನಲ್ಲಿ
ಇವತ್ತಿನ ಸಭೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಹರೀಶ್.